Namaste everyone, this is Dr. Mayur V. Kaku. I am a neurosurgeon here at PES Medical College Kuppam at Super Speciality Hospital. I am a senior consultant and head of the Department of Neurosurgery, Yoga and Neuroscience. Here we have our friend as well as my patient. His name is Mr. Murugan. He is 55 years old and he will share his story with all of you. So Murugan ji, namaste. Namaste, sir. Namaste. So please share what you are suffering from and what you had and then what we have done here today. Yes, sir. So ನಾರ್ಮಲಾಗಿ ನನಗೆ 1 year ಬಿಫೋರ್ 24 ನನಗೆ ಜಸ್ಟ್ ಈ ಥರ ಪೇಯ್ನ್ ಬಂತು ಲೆಫ್ಟ್ ಲೆಗ್. ಐ ಹ್ಯಾಡ್ ನೋ ಪೇಯ್ನ್. ಸೊ ಆನ್ ದಟ್ ಟೈಮು ಸ್ವಲ್ಪ ಮೆಡಿಕೇಷನ್ ಎಲ್ಲ ಕೊಟ್ಟು ಬಿಕಾಸ್ ನಾನು ಹಾಸ್ಪಿಟಲ್ ಇಂಡಸ್ಟ್ರಿಯಲ್ ಇರೋದ್ರಿಂದ ನನಗೆ ಈಸಿ ಟು ರೀಚ್ ನ್ಯೂರೋ ಸರ್ಜನ್ಸ್ ಆ್ಯಂಡ್ ನ್ಯೂರೋಲಜಿಸ್ಟ್. ಕರೆಕ್ಟ್. ಸೊ ದಟ್ ಟೈಮ್ ವಿತಿನ್ 15 to 20 days I take so complete bed rest. So that time pain complete ನಿಂತೋಯ್ತು. ಅಗೇನ್ 25 ಅಕ್ಟೋಬರಲ್ಲಿ ಅಗೇನ್ ರಿಪೀಟ್ ಆಯ್ತು ಅದು ಪೇಯ್ನ್ ಆಫ್ಟರ್ 6 months. ಸೊ ಆ ಪೇಯ್ನ್ ಬಂದಾಗ ಅವಾಗ ನಾನು MRI ಯಾವಾಗಲೇ ಲಂಬ ಸ್ಪೈನಿಗೆ ಮಾಡಿಸಿದಾಗ ಜಸ್ಟ್ ಡಿಸ್ಲೊಕೇಟ್ ಥರ ಆಗಿ ಆ ನರ್ವಲ್ಲಿ ಟಚ್ ಆಗ್ತಾ ಇತ್ತು, ಬಲ್ಜ್ ಆಗಿತ್ತು, L5S1. ಸೊ ಅವಾಗ ಡಾಕ್ಟರ್ ಮಯೂರ್ ನಿಮ್ಮ ಹತ್ರನೇ ನಾನು ತೋರಿಸಿದಾಗ ನೀವು ಆ ಟೈಮಲ್ಲಿ ಸರ್ಜರಿ ಬೇಡ ಅಂದ್ರಿ, ಬಿಕಾಸ್ ಅವಾಗ ಇನಿಷಿಯಲ್ ಸ್ಟೇಜ್ ಇದೆ, ಯೋಗದಲ್ಲೇ ಇದನ್ನು ಸರಿ ಮಾಡೋಣ ಅಂತ ನೀವು ಹೇಳಿದ್ರಿ. ಬಟ್ ನಾನು ಅದನ್ನು ಫಾಲೋ ಅಪ್ ಮಾಡಲಿಲ್ಲ, ಬಿಕಾಸ್ ನೀವು ವಿಡಿಯೋ ಕೂಡ ಕಳಿಸಿದ್ರಿ. ಸೊ ಆ ಟೈಮಲ್ಲಿ ಒನ್ ವೀಕಲ್ಲೇ ಆ ಪೇಯ್ನ್ ಕಂಪ್ಲೀಟ್ ನಿಂತೋಯ್ತು. ಸೊ ದಟ್ಸ್ ವೈ ನಾನು ಎಲ್ಲ ಲೇಜಿ ಇಟ್ಸ್ ಅಫ್ಕೋರ್ಸ್ ಇಟ್ಸ್ ಟ್ರೂ. ಸೊ ಲೇಜಿ ನೆಕ್ಸ್ಟ್ ಒಂದು 4 months ಅಗೈನ್ ಪೇಯ್ನ್ ಸ್ಟಾರ್ಟ್ ಆಯಿತು. ಅವಾಗ 2 time ಮೆಡಿಸಿನಲ್ ಸರಿಯಾಗಿದ್ದು, 3rd time ಬಂದಾಗ ಮೆಡಿಸಿನಲ್ ಸರಿ ಆಗಲೇ ಇಲ್ಲ. ಸೊ ಮೋರ್ ದ್ಯಾನ್ 100 and above ಟ್ಯಾಬ್ಲೆಟ್ಸ್ ಐ ಹ್ಯಾಡ್. ಸೊ ಎಷ್ಟು ಟ್ಯಾಬ್ಲೆಟ್ ತೊಗೊಂಡ್ರು, ಇಂಜೆಕ್ಷನ್ ತೊಗೊಂಡ್ರು, ಪೇಯ್ನು ಹೋಗಲೇ ಇಲ್ಲ. ಸೊ 1 month ನಾನು ಹಾಗೆ ಆ ಪೇಯ್ನಲ್ಲೇ ವರ್ಕ್ ಮಾಡ್ತಾನೆ ಇದ್ದೆ. ಸೊ ಕೊನೆಗೆ ನನ್ನ ಕೈಲಿ ಆಗಲೇ ಇಲ್ಲ. ಸೊ 1 week ಇರಬೇಕಾದ್ರೆ ತುಂಬ ಪೇಯ್ನ್ ಆಗ್ಬಿಟ್ಟು ರೆಸ್ಟ್ ತೊಗೊಳ್ಳೇಬೇಕು ಅನ್ನೋ ಥರ ಪರಿಸ್ಥಿತಿ ಬಂತು. ಸೊ ಅವಾಗ ಮತ್ತೆ ಹೇಗೆ ನಿಮ್ಮ ಹತ್ರ ನಾನು ತೋರಿಸಿದಾಗ ನೀವು ಅವಾಗ ಏನು ಮಾಡಿದ್ರಿ, MRI ಆ್ಯಂಡ್ CT ಎರಡೂ ಬರೆದ್ರಿ ಸ್ಪೈನ್ಗೆ. ಸೊ ಅದನ್ನು ನಾನು ತೆಗೆದುಬಿಟ್ಟು ನಿಮಗೆ ತೋರಿಸಿದಾಗ ಇಟ್ ವಿಲ್ ಬಿ ಹಾರ್ಡ್ ಆಗಿದೆ, ತುಂಬ. So that is one more thing, that if we do not take care of the disc properly in the initial stages, what happens is the disc will become calcified. And the calcified disc will hurt the nerve too much, and at that time the pain will not get reduced with medications. And if it is compromising the nerve root too much, then at that time compulsory we need to go for surgery. ಸೊ ಅವಾಗ ನೀವು ಸ್ಟ್ರಾಂಗ್ ಆಗಿ ಬೇರೆ ಆಪ್ಷನ್ ಇಲ್ಲ, ಸರ್ಜರಿ ಮಾಡಲೇಬೇಕು ಅಂತೇಳಿ ಅವಾಗ ನನಗೆ ನೀವು ಅಡ್ವೈಸ್ ಮಾಡಿದ್ದು ಜಸ್ಟ್ ಒಂದು ಹೋಲ್ ಹಾಕ್ಬಿಟ್ಟು, ಸೊ ಜಸ್ಟ್ ಲೈಕ್ ಡಿಸ್ಕಕ್ಟಮಿ ಥರ ಫೆನೆಸ್ಟ್ರೇಷನ್ ಡಿಸ್ಕಕ್ಟಮಿ ಮಾಡ್ತೀನಿ ಅಂತ ನೀವು ಹೇಳಿದ್ರಿ. ಬಟ್ ಏನೇ ಆಗಲಿ ಮನುಷ್ಯರಲ್ವಾ, ಸೊ ಟ್ರಾವೆಲ್ ಮಾಡೋಕ್ಕೆ ಶುರು ಹೋದ್ವಿ, ಬೇರೆ ನ್ಯೂರೋ ಸರ್ಜನ್ಗೆಲ್ಲ ರಿಪೋರ್ಟ್ ಕಳಿಸೋದು, ಏನು ಮಾಡೋದು ಅಂತ ಕೇಳೋದು, ಈ ಥರ ಆ್ಯಸ್ ಯೂಶುವಲ್ ಆ್ಯಸ್ ಎ ಹ್ಯೂಮನ್ ಇದು ಮಾಡಿದೆ. ಸೊ ಕೆಲವರು ನನಗೆ ಸರ್ಜರಿ ಮಾಡಬೇಕು, ನಾನು ಡಿಸ್ಕಕ್ಟಮಿ ಮಾಡಲ್ಲ, ಫ್ಯೂಷನ್ ಮಾಡ್ತೀನಿ ಅಂತ ಅಡ್ವೈಸ್ ಮಾಡಿದ್ರು. ಫ್ಯೂಷನ್ ಮಾಡಿದ್ರೆ ಬೆಸ್ಟು, ಯಾಕೆ ಅಂದರೆ ಅದನ್ನು ಸ್ಕ್ರೂ ಹಾಕೋದು ಅದೆಲ್ಲ ಇಂಪ್ಲಾಂಟ್ ಎಲ್ಲ ಯೂಸ್ ಮಾಡ್ತೀನಿ ಅಂದರು. 3 to 4 lakh ಇದು ಕೊಟ್ಟರು. ಎಲ್ಲ ಕಡೆನೂ ಅದೇ ಥರ ಆದಾಗ ಸೊ ನಾನು ನಾನು ಎಲ್ಲ ಕಡೆ ಮಾಡಿದಾಗ ಕೊನೆಗೆ ಮಯೂರ್ ಸರ್ ಹತ್ರ ಮಾಡಿ ಅಂತ ಹೇಳಿದ್ರು. ಅದು PES ಕುಪ್ಪಂಗೆ ನೀವು ಬನ್ನಿ, ಅಲ್ಲಿ ನಾನು ಮಾಡ್ತೀನಿ. ಬಿಕಾಸ್ ಆಫ್ ಸೊ ಎಕ್ವಿಪ್ಮೆಂಟ್ ವೈಸ್ ಚೆನ್ನಾಗಿದೆ, ಲೈಕ್ ಮೈಕ್ರೋಸ್ಕೋಪ್ ಇದೆಲ್ಲ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಇದೆ. ಎರಡನೇದು ನಿಮಗೆ ಕಾಸ್ಟ್ ಆಫ್ ಇದು ನಿಮಗೆ ಬೆಂಗಳೂರು ಕಂಪೇರ್ ಟು ಬ್ಯಾಂಗ್ಳೂರ್ PES ಅಲ್ಲಿ ಕಮ್ಮಿ ಆಗುತ್ತೆ. ಸೊ ಚೆನ್ನಾಗಿದೆ ಅಂತ ಹೇಳಿದಾಗ ಆಲ್ರೆಡಿ ನಾನು ಇಲ್ಲಿ PES ಅಲ್ಲಿ 1 year ವರ್ಕ್ ಮಾಡಿದ್ದೀನಿ. ಸೊ 21 ನಾನು ಇಲ್ಲಿ ಇದ್ದಿದ್ದರಿಂದ ಸೊ ಎಲ್ಲರೂ ಇಲ್ಲಿರೋರು ಎಲ್ಲ ಆಲ್ಮೋಸ್ಟ್ MD ತನಕನೂ ಚೆನ್ನಾಗಿ ಗೊತ್ತಿದ್ರು. ಸೊ ಆಮೇಲೆ ನಾನು ಫೋನ್ ಮಾಡಿದೆ ಅವ್ರಿಗೂ, ಪರವಾಗಿಲ್ಲ ಸರ್ ಬನ್ನಿ ಮಯೂರ್ ಸರ್ ತಾನೆ ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ನನ್ನ ಕುಪ್ಪಮ್ಮಲ್ಲೂ ಕೆಲವರು ನಮ್ಮ ಫ್ರೆಂಡ್ಸ್ ಇದ್ದಾರೆ, ಅವ್ರ ಹತ್ರ ಸುಮ್ಮನೆ ಜನರಲ್ ಆಗಿ ಈ ಥರ ನನಗೆ ಪ್ರಾಬ್ಲಮ್ ಆಗಿದೆ ಅಂತಿದ್ದಂಗೆ ಅವ್ರು ಫಸ್ಟ್ ರೆಕಮೆಂಡ್ ಮಾಡಿದ್ದೆ ಮಯೂರ್ ಸರ್ ಹತ್ರ ಮಾಡಿ ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ಸಡನ್ಲಿ ಅವ್ರಿಗೆ ಹೆಂಗೆ ಮಯೂರ್ ಸರ್ ಗೊತ್ತು ಅಂತ ಗೊತ್ತಿಲ್ಲ, ಡಾಕ್ಟರ್ ಮಯೂರ್ ಅವ್ರಿಗೆ ಹೆಂಗೆ ಗೊತ್ತು ಅನ್ನೋ ಅಂದರೆ ನಿಮ್ಮದು ಇದು ಚೆನ್ನಾಗಿ ಎಸ್ಟಾಬ್ಲಿಷ್ ಆಗಿರೋದು ನನಗೆ ಗೊತ್ತಾಯ್ತು.
ಸೊ ಮನೆಯಲ್ಲಿ ಅದಲ್ಲದೆ ನಿಮಗೆ ತುಂಬ ಕ್ಲೋಸ್ ಆಗಿರೋ ಡಾಕ್ಟರ್ ರಾಜೇಶ್ ಅಂತ ಅಂದ್ಬಿಟ್ಟು HCG. He is onco anesthetics and HOD of the oncology anesthetic department. So he advised strongly. So if you do this surgery, you choose only Mayur, sir. Otherwise, you don't See, all these things, they are just for the praise. Yes. But what I try to do is I try to do my best for the patient, considering that my patient is also my family member. If I think in that manner, I give my best to every patient, and that is how I think that goodwill has got created, and I am happy. So how are you now? ನಾವು ಫೈನ್. ನೆಕ್ಸ್ಟು ಫ್ಯಾಮಿಲಿ ಜೊತೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ಮಾತಾಡಿದಾಗ ಆ್ಯಕ್ಚುಲಿ ನನ್ನ ಫ್ಯಾಮಿಲಿ ಇರೋದು ತಮಿಳ್ನಾಡಲ್ಲಿ ಮದುವೆ, ಅವರು ಇಲ್ಲಿಗೆ ಬರೋದಕ್ಕಾಗಲ್ಲ. ನನಗೆ ಫ್ರೆಂಡ್ ಸರ್ಕಲ್ ಇರೋದು ಬ್ಯಾಂಗ್ಳೂರು, ಅವರು ಇಲ್ಲಿಗೆ ಬರೋ, ಬಟ್ ಅಲೋನ್ ನಾನು ಬರಬೇಕಾಯ್ತು. ಆಮೇಲೆ ನನ್ನ ಕಸಿನ್ ಇದು ಮಾಡಿ ಇಲ್ಲಿಗೆ ಬಂದರು. ಫಸ್ಟು ನಾನು ಆ್ಯಕ್ಚುಲಿ ಸ್ವಲ್ಪ ನರ್ವಸ್ ಎಲ್ಲ ಇದ್ದೆ ನಾನು, ಏನಿದು ಸರ್ಜರಿ, ಯಾಕೆಂದರೆ ಸ್ಪೈನ್ ಸರ್ಜರಿ ನಾವು ಮೋರ್ 100 ಸರ್ಜರೀಸ್ ನಾನೇ ಮಾಡಿಸಿರೋದ್ರಿಂದ. ಸೊ ಅದೆಷ್ಟು ಸೀರಿಯಸ್ ಇದು ಅಂತ ಹೇಳಿದಾಗ ನೀವು ಅವಾಗ ನೀವೇನು ಯೋಚನೆ ಮಾಡೋಕೋಗ್ಬಿಡಿ, ಸುಮ್ಮನೆ ಸೀದಾ ಬನ್ನಿ, ನೆಕ್ಸ್ಟ್ ಡೇನೇ ಮಾಡ್ತೀನಿ ನಾನು, ಆರಾಮಾಗಿ ಇದು ಮಾಡ್ಬೋದು ಅಂತೇಳಿ ತುಂಬ ಕಾನ್ಫಿಡೆಂಟಾಗಿ ನನಗೆ ಒಂದು ಇದನ್ನು ಕೊಟ್ರಿ. ಸೊ ಆಮೇಲೆ ನಾನು ಬಂದು ನೆಕ್ಸ್ಟ್ ಡೇನೇ ನನಗೆ ಆಪ್ರೇಟು ಮಾಡಿದ್ರಿ. ಆಪ್ರೇಟ್ ಮಾಡಿದ್ದು ಕೂಡ ಇಟ್ಸ್ ಎ ವೆರಿ ಸರ್ಪ್ರೈಸ್ ಆಗಿತ್ತು. ವಿತೌಟ್ ಅನಸ್ತೇಷಿಯಾ, ಓನ್ಲಿ ಸ್ಪೈನ್ ಅನಸ್ತೇಷಿಯಾ ಕೊಟ್ಟು. Only spine anesthesia. He was conscious throughout the surgery. So awake spine surgery we have done. ನನಗೆ ಸರ್ಜರಿ ಮಾಡ್ತಾನೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು, ಈ ಥರ ಮಾಡ್ತಾ ಇದ್ದೀನಿ, ಇಲ್ಲಿದೆ ಆಗಿದೆ ಅಂತೇಳಿ. ತುಂಬ ಸರ್ಜರಿ ಅನ್ನೋದು ಒಂದು ಎಲ್ಲರಿಗೂ ಹೆದರಿಕೆ ಇರೋದಕ್ಕಿಂತ ಇಲ್ಲೊಂಥರ ಜಾಲಿಯಾಗಿತ್ತು ಅನ್ಬೋದು, ಆ ಥರ ಮಾಡಿದ್ರು. ಸೊ ನೆಕ್ಸ್ಟ್ ಡೇ ಅನಸ್ತೇಷಿಯಾದು ಆ ಪವರ್ ಇಳಿದ ತಕ್ಷಣ ನನಗೆ ನಡೆದಾಗ ನನಗೆ ಆ ಕಾಲಲ್ಲಿ ಇದ್ದ ಪೇಯ್ನು ಇರಲಿಲ್ಲ. ಸೊ ಟೋಟಲ್ ಇದಾಯಿತು. ಸೊ ಅದರ್ವೈಸ್ ಬೇರೆ ಇಂಜೆಕ್ಷನ್ ಕೊಟ್ಟಿದ್ದು ಆ ಪೇಯ್ನೆಲ್ಲ ಇತ್ತು ಹೊರತು ಕಾಲು ನನಗೆ ಮೊದಲು 1 ತಿಂಗಳು ನಾನು ಸಿಂಗಲ್ ಲೆಗ್ಗಲ್ಲಿ ಕುಂಟ್ಕೊಂಡೇ ನಡೆದಿದ್ದೀನಿ, ನಾನು ತುಂಬ ಸಫರ್ ಆಗಿದ್ದು. ಸೊ ಐ ಆಮ್ ಫೈನ್. Post op day today is post op day 3. Okay, and you are getting discharged. Yes, sir. Tuesday got surgery, and today I am discharged. And you are able to walk. How you easily. walked yesterday for easily almost 1 hour? Yeah, almost 2 hours. 2 hours. More than 5 to 6 kilometer I walked yesterday. Purti campus also Full round. Okay. ಸೊ ಚೆನ್ನಾಗಿದೆ. ಇದರಲ್ಲಿ ಏನು ಅಂದರೆ ನಾವು ಚೂಸ್ ಮಾಡೋ ಡಾಕ್ಟರ್ಸು ಕರೆಕ್ಟಾಗಿರಬೇಕು. ಯಾಕೆಂದರೆ ನಾವು ಸುಮ್ಮನೆ ಹೋಗ್ಬಿಟ್ಟು ನಾನು ಅಷ್ಟು ದೊಡ್ಡ ಹಾಸ್ಪಿಟಲ್ ಮಾಡಿದೆ ಅನ್ನೋದು ಮುಖ್ಯ ಅಲ್ಲ, ಯಾವಾಗಲೂ ಡಾಕ್ಟ್ರು ಇಂಪಾರ್ಟೆಂಟು. ಸೊ ಈಗೆಲ್ಲ ಮನಿ ಮೋಟಿವ್ ಆಗಿರೋ ಈ ಕಾಲದಲ್ಲಿ ಈ ಥರ ಒಂದು ಸರ್ವೀಸು, ಈ ಥರ ಒಂದು ಫ್ರೆಂಡ್ಲಿ ಇದನ್ನು ಒಬ್ಬರು ಡಾಕ್ಟ್ರು ಪೇಷಂಟ್ ಅಂದಲೆ ನನ್ನ 4 to 5 times ಎವ್ರಿ ಟೈಮ್ ಅಲ್ಲಿಗೆ ನನ್ನನ್ನು ಬಂದು ನೋಡ್ಬಿಟ್ಟು ಹೇಗಿದ್ದೀರಾ ಅಂತ ಕೇಳ್ಕೊಂಡು ಹೋಗೋ. ಬಿಫೋರ್ ಸರ್ಜರಿ ಹೋಗ್ಬೇಕಾದ್ರೆ ನನ್ನ ಹತ್ರ ಬಂದ್ಬಿಟ್ಟು ನಾನು ಸರ್ಜರಿಗೆ ಹೋಗ್ತಾಯಿದ್ದೀನಿ ಆರಾಮಾಗಿರಿ ಇನ್ನು. ಸೊ ಈ ಥರ ಒಂದು ಅಟ್ಮಾಸ್ಫಿಯರ್, ಈ ಥರ ಒಂದು ಫ್ರೆಂಡ್ಲಿ ಡಾಕ್ಟರ್ ಸಿಗೋದು ತುಂಬ ಕಷ್ಟ. ಸೊ ಇದನ್ನು ಜನ ಯೂಸ್ ಮಾಡ್ಕೋಬೇಕು. ನಿನ್ನೆ ನಿಮಗೆ ಯೋಗ ಹೇಳ್ಕೊಟ್ಟಿದ್ದೀನಿ, ಅದರ ಬಗ್ಗೆ ಏನಾದರೂ? ಹೌದು, ಯೋಗ ಇಟ್ಸ್ ಎ ಡಿಫ್ರೆಂಟ್ ಯೋಗ. ನಾವು ಯೋಗ ಅಂತಂದರೆ ವಿತೌಟ್ ಎನಿ ಮೆಟೀರಿಯಲ್ಲು, ಏನೂ ಇಲ್ಲದಲ್ಲೇ ಬರೀ ಇದರಲ್ಲೇ ಮಾಡೋದು ಅಂತ ನಾವು ತಿಳ್ಕೊಂಡಿದ್ವಿ. ನೆನ್ನೆ ನೋಡಿದ್ದು ಯೋಗ ಎಲ್ಲ ನೋಡಿದ್ರೆ, ಅದರಲ್ಲೂ ಇವ್ರು ಮಾಡೋ ಯೋಗ ನೋಡಿದ್ರೆ ನಾವು ಮಾಡೋಕ್ಕೆ ಚಾನ್ಸೇ ಇಲ್ಲ, ಅದು ಬೇರೆ ವಿಷಯ. ಆ ಥರ ಮಾಡಿದ್ರು. ಪ್ರಾಕ್ಟೀಸ್ ನಮಗೆ ಅಟ್ಲೀಸ್ಟ್ ಮಿನಿಮಮ್ 1 year ಆದ್ರೂ ಬೇಕು ಇವ್ರು ಮಾಡಿದ್ದು ಯೋಗ ನೋಡಿ. ಸೊ ಅಷ್ಟು ಟಫ್ ಇದನ್ನೆಲ್ಲ ಈಸಿಯಾಗಿ ಮಾಡಿದ್ರು. ಸೊ ಚೆನ್ನಾಗಿದೆ ಸೆಟಪ್ಪು ಎಲ್ಲ, ಪ್ರತಿಯೊಂದಕ್ಕಿಂತ ಇವರು ಕೊಡೋ ಕಾನ್ಫಿಡೆಂಟ್. ಸೊ ನೀವು ಚೆನ್ನಾಗಾಗ್ತೀರಾ, ಸಿಂಪಲ್ಲಾಗಿ ಇದು ಮಾಡ್ಬೋದು ಅನ್ನೋದನ್ನು, ಆ ಒಂದು ಇದನ್ನು ನಮಗೆ ಕೊಡೋದು ದೊಡ್ಡ ಇಂಪಾರ್ಟೆಂಟ್ ವಿಷಯ. ಸುಮ್ಮನೆ ನಾವೇ ಹಂಗಿದೆ ಹಿಂಗಿದೆ, ನಾನು ಹಂಗೆ ಮಾಡ್ಬಿಡ್ತೀನಿ ಅಂತೇಳಿ ಕೊನೆಗೆ ಪೇಷಂಟ್ನ ಎದುರಿಸಿ, ಸೊ ಅದು ಮಾಡೋದಕ್ಕಿಂತ ಇವ್ರೇನು ಮಾಡ್ತಾರೆ, ಕ್ಯಾಶುಯಲ್ಲಾಗಿ ನೀನು ಆರಾಮಾಗಿದ್ದೀರಾ, ಚೆನ್ನಾಗಿ ಮಾಡ್ಬೋದು ಅಂತ ಹೇಳೋದು ತುಂಬ ಇಟ್ಸ್ ಅ ಡಿಫ್ರೆಂಟ್ ನ್ಯೂ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್. ಥ್ಯಾಂಕ್ ಯು ಮುರುಗನ್ಜಿ ಫಾರ್ ಯುವರ್ ಕೈಂಡ್ ವರ್ಡ್ಸ್. ಹೌದು, ನಾವು ಮೋರ್ ದೆನ್ 10,000 ಸರ್ಜರೀಸ್ ನಾನು ಪರ್ಸನಲ್ಲಾಗಿ ಫ್ರೀ ಆಫ್ ಕಾಸ್ಟಲ್ಲಿ ತಮಿಳ್ನಾಡು ಫುಲ್ಲು ಮಾಡಿಸಿದ್ದೀನಿ. ಕಾರ್ಡಿಯಾಕ್ ಆಗಲಿ, ನ್ಯೂರೋ ಆಗಲಿ, ಆರ್ಥೋ, ರೀಪ್ಲೇಸ್ಮೆಂಟ್ ಎಲ್ಲ ಮಾಡಿದ್ದೀನಿ. ಬಟ್ ಈ ಒಂದು ಇಟ್ಸ್ ನ್ಯೂ ಫಾರ್ ಮೀ. ನನಗಿದು ಹೊಸ ಅನುಭವ ಅಷ್ಟೇ, ಇದು ಎಕ್ಸ್ಪೀರಿಯನ್ಸು. ಸೊ ಇದು ಜನಗಳಿಗೆ ಸೇರಬೇಕಷ್ಟೇ, ಜನನೂ ಅರ್ಥ ಮಾಡ್ಕೋಬೇಕು. ಸೊ ದುಡ್ಡಿದೆ, ನಾನು ದುಡ್ದಾಗ ಜಾಸ್ತಿ ಖರ್ಚು ಮಾಡಿದ್ರೆ ಚೆನ್ನಾಗಾಗ್ಬಿಡ್ತೀನಿ ಅನ್ನೋದು ಇಟ್ಸ್ ಎ ರಾಂಗ್ ಥಿಂಕಿಂಗ್ ಅದು. ಓಕೆ,
ಸೊ ನಮಗೆ ಒಳ್ಳೆ ಡಾಕ್ಟ್ರು ಯಾವ ಥರ ನಮ್ಮ ಇದನ್ನು ಎಕ್ಸ್ಪ್ಲೈನ್ ಮಾಡಿ ಅವ್ರು ಎಷ್ಟು ಸಾಧ್ಯ ಅಷ್ಟು ಚೆನ್ನಾಗಿ ಮಾಡೋರನ್ನ ನಾವು ಚೂಸ್ ಮಾಡೋದು ಇಂಪಾರ್ಟೆಂಟು ಹೆಲ್ತ್ ಇಂಡಸ್ಟ್ರಿಯಲ್ಲಿ ಅದು. ಥ್ಯಾಂಕ್ ಯು. ಸೊ ಎನಿವೇ ಥ್ಯಾಂಕ್ ಯು ಸರ್. Thank you, Muruganji. Thank you very much, sir. We wish you the best, and please practice yoga also, so that your recovery is better, smoother, and your functionality is preserved. Yes, sir. Okay? Yes, okay. So thank you everyone. Namaste. Thank you. Namaste.